ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಪ್ರಯತ್ನದಿಂದ ಇಸ್ರೇಲ್ನ ಮಾಸವ್ ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯ 4 ಶಾಲೆಗಳಿಗೆ ಕೊಡಮಾಡಿದ ತಲಾ 3.5 ಲಕ್ಷ ರೂಪಾಯಿ ಅನುದಾನದ ಸ್ಮಾರ್ಟ್ ಬೋರ್ಡ್ನ ಉದ್ಘಾಟನಾ ಕಾರ್ಯಕ್ರಮ ಅನಂತವಾಡಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿ ಗುತ್ತು ವಹಿಸಿದ್ದರು. ಶಿಕ್ಷಣ ಕ್ಷೇತ್ರ ಮತ್ತು ಯಾವುದೇ ರೀತಿಯ ಹೊಸ ವಿಚಾರಗಳನ್ನು ತಿಳ್ಕೊಳ್ಳುವಲ್ಲಿ ಮತ್ತು ಅದರಲ್ಲಿ ಪ್ರಾವೀಣ್ಯತೆಯನ್ನು ಪಡೆಯುವಲ್ಲಿ ನಮ್ಮ ಭಾಗದ ಜನರು ಅತ್ಯಂತ ಯಶಸ್ವಿಯಾಗಿರುವಂಥದ್ದು ತಮ್ಮೆಲ್ಲರ ಗಮನಕ್ಕೆ ಇರುವಂಥದ್ದು. ಹಾಗಾಗಿ ಆ ಸಂದರ್ಭದಲ್ಲಿ ಆರೋಗ್ಯ, ಶಿಕ್ಷಣ ಮತ್ತು ಕೃಷಿ ಕ್ಷೇತ್ರದಲ್ಲಿ ತಾವು ತೊಡಗಿಸಿಕೊಳ್ಳಬೇಕು, ನಮ್ಮ ಜನರಿಗೆ ಹೊಸ ತಂತ್ರಜ್ಞಾನದ ವಿಷಯವನ್ನು ತಿಳಿ ಹೇಳಬೇಕು ಅನ್ನುವಂಥ ದೃಷ್ಟಿಯಿಂದ ವಿನಂತಿಯನ್ನು ಮಾಡಿ ಮುಂದಿನ ದಿವಸದಲ್ಲಿ ಕಾನ್ಸುಲ್ ಜನರಲ್ ಅವರ ಜೊತೆ ನಮ್ಮ ಆಫೀಸ್ನ ವಿಜೇತ ಅವರು ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಡು ಈ ಭಾಗಕ್ಕೆ ಮೊದಲನೇ ಹೆಜ್ಜೆಯಾಗಿ ನಮ್ಮ ಜಿಲ್ಲೆಗೆ 4 ಸ್ಮಾರ್ಟ್ ಟಿವಿಗಳನ್ನು, ಒಂದು ಸ್ಮಾರ್ಟ್ ಟಿವಿ 3.5 ಲಕ್ಷ ಮೊತ್ತದ 4 ಸ್ಮಾರ್ಟ್ ಟಿವಿಗಳನ್ನು ವಿಶೇಷವಾಗಿ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ Happy holidays and congratulations on your special day. And I'm very, very excited to be here. I think that just walking by and seeing the young faces here, to me, this is the future of India. I feel that I'm looking at the future of India and that I'm seeing the greatness that's about to come. When you look at the Israel-India relationship, we see that this relationship has become stronger and stronger in the past years, and today it's a very strong and flourishing relationship, and we can see lots and lots of cooperation between Israelis and Indians in very vast fields. We see this cooperation happening in agriculture. We see it happening in high. ಭಾರತ ಸರ್ಕಾರ ಹಾಗೂ ಇಸ್ರೇಲ್ ಸರ್ಕಾರದ ಈ ಒಂದು ಮಾಸ ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಸ್ಮಾರ್ಟ್ ಟಿವಿಯನ್ನು ಕೊಡುವ ಮುಖಾಂತರ ಸುಮಾರು 4 ಟಿವಿಗಳನ್ನು ಕೊಡುವಂಥ ಈ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ವೇದಿಕೆಯಲ್ಲಿ ಇದಕ್ಕೆ ಸಹಕರಿಸಿದ ಮತ್ತು ಇದಕ್ಕೆ ಪ್ರಯತ್ನಪಟ್ಟು ಅವರ ನಿಕಟ ಸಂಬಂಧವನ್ನು ಇಟ್ಕೊಂಡಂಥ ನಮ್ಮ ನೆಚ್ಚಿನ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೆ